ಅಳಿಯಂದ್ರೆ ಈಗೊಂದು ಶಬ್ದ ಕೇಳಿಸ್ತಿದ್ಯಲ್ಲ, ಅದು ಯಾವ ಪ್ರಾಣಿದು ಅಂತ ಗೊತ್ತಾಯ್ತಾ? ಇಲ್ವಲ್ಲ, ಗೊತ್ತಾಗ್ತಾ ಇಲ್ಲ. ಹುಲಿ ಅಳಿಯಂದ್ರೆ, ಹುಲಿ. ಹುಲಿನಾ? ಹೌದು, ಹಸಿದಿರೋ ಹುಲಿ. ಮತ್ತು ಹೋದ್ ಸರ್ತಿ ಒಂದೆರಡು ಹುಲಿ ಕಾಣಿಸ್ಕೊಂಡಿದ್ದ ಜಾಗ ಇದೆ ಅಲ್ವೇನೋ? ಹೌದು ತಲೆವರೇ, ಕಟ್ಟಿಗೆ ತರಕ್ಕೆ ಕಾಡಿಗೆ ಬಂದವ್ರನ್ನ ತಿಂದು ತೆಗಿದೆ ಆ ಹುಲಿ. ಇಲ್ಲಿಗೆ ಬಂದವರು ವಾಪಸ್ ಬಂದೇ ಇಲ್ಲ. ಮತ್ತು ಅದೇ ಹುಲಿ ಕೂಗ್ತಿರ್ಬೇಕು ಕಣೋ. ಗರ್ಜನೆ ಎಷ್ಟು ಜೋರಾಗಿದೆ ನೋಡು. ಬನ್ನಿ, ಧೈರ್ಯವಾಗಿ ಬನ್ನಿ ಅಳಿಯಂದ್ರೆ. ಕಾಡಲ್ಲಿದ್ದರೂ ಕೂಡ ಹಾಡಿನಲಿಯುತ್ತಾಳೆ, ಅಯ್ಯೋ ಆದ್ರೆ ಈಗ ಭಯ ಪಡುತ್ತಾಳೆ. ರಾಜಪ್ಪ, ಈ ಕಾಡಲ್ಲಿ ಬರೀ ಪ್ರಾಣಿಗಳಿದೆಯೋ ಅಥವಾ ಈ ದೆವ್ವ ಭೂತ ಪಿಶಾಚಿ ಅಂತಾರಲ್ಲ ಅವೆಲ್ಲ ಇದಾವ? ದೆವ್ವ ಇದೆ, ಪಿಶಾಚಿ ಇದೆ, ಭೂತ ಇದೆ, ಅದು ನಾನೇ. ದೆವ್ವವಿದೆ, ಪಿಶಾಚಿ ಇದೆ, ಇದ್ದರೂ ಇಲ್ಲದೆ ಇದೆ, ನಿನ್ನ ಜೊತೆಯಲ್ಲೇ ನಿಂತಿದೆ ಮಾರ್ಗಿ. ಹೆದರ್ಕೊಂಡ್ಬಿಟ್ಟೆ ತಾನೇ. ನಾನು ಜಸ್ಟ್ ತಮಾಷೆ ಮಾಡಿದ್ದು. ಹೇಗಿತ್ತು ನನ್ನ ಆಕ್ಟಿಂಗ್? ಎಲ್ಲ ಭೂತದ ಮುಖದವನೇ ನನ್ನನ್ನೇ ಹೆದರ್ಸ್ತೀಯ. ಈಗ ನೋಡು ನಾನು ಏನು ಮಾಡ್ತೀನಿ ಅಂತ. ಕಾಡಲ್ಲಿ ಬಾಯಿ ಬಾಯಿ ಬಿಡ್ಕೊಂಡು ಓಡ್ ಹೋಗ್ಬೇಕು. ಮಾರ್ಗಿ, ನಿನಗೆ ಈ ಕಾಡ್ ಬಗ್ಗೆ ಗೊತ್ತಾ? ನನಗ ನಿನ್ಗೆ ನಿನ್ಗೇನೆ ಮಾರ್ಗಿ, ಯಾಕೆ ಹೀಗೆಲ್ಲ ಆಡ್ತಾ ಇದೀಯಾ? ಯಾವರು ಮಾರ್ಗಿ? ಹಕ್ಕಿ ಕಾದು ಒಲ್ಲೆ ಪಲ್ಲಿ ಮಾರ್ಗೆ, ನಾಗವಲ್ಲಿನ ನೀನು ಮಾರ್ಗಿ. ನನ್ನ ರಾಜಪ್ಪ. ರಾಜಪ್ಪ ಕಾದು. ರಾಜಪ್ಪನೇ. ಏನು ವಿಜಯ ರಾಜೇಂದ್ರ ಬಹದ್ದೂರ್? ಅಯ್ಯೋ, ನಾನು ವಿಜಯ ರಾಜೇಂದ್ರ ಬಹದ್ದೂರ್ ಕದಾ. ನಾನು ವಿಜಯನೂ ಅಲ್ಲ, ರಾಜೇಂದ್ರನೂ ಅಲ್ಲ, ಬಹದ್ದೂರು ಅಲ್ಲ. ನನ್ನ ನನ್ನನ್ನ ಸುಟ್ಟು ಭಸ್ಮ ಮಾಡಿದವನು. ದುರ್ಗಾಷ್ಟಮಿ ರೋಜುಲು ಈ ಕಾಡುಲು ನಿನ್ನನ್ನ ಸುಟ್ಟು ಭಸ್ಮಿಂಚೆ. ಅಯ್ಯೋ ಅಯ್ಯೋ, ನಾನು ವಿಜಯನೂ ಅಲ್ಲ, ರಾಜೇಂದ್ರನೂ ಬಹದ್ದೂರು ಅಲ್ಲ, ನಾನು ರಾಜಪ್ಪ. ಅಯ್ಯೋ ಅಯ್ಯೋ, ಮೈ ಮೇಲೆ ಬಂದ್ಬಿಡಿದ ನಾಗವಲ್ಲಿ. ಏ ರಾಜಪ್ಪ, ನಾನು ಕಾಮಿಡಿ ಮಾಡಿದ್ ಕಣ. ರಾಜಪ್ಪ ನಿಂತ್ಕಳ ಲೇ. ಅಲ್ಲ, ನಾನೇ ಆಕ್ಟಿಂಗ್ ಕ್ವೀನು, ಕಾಮಿಡಿ ಕ್ವೀನು. ನನ್ನ ಹತ್ರನೇ ಬಂದ್ಬಿಟ್ಟ ತೋರ್ಸಕ್ಕೆ. ಅಲ್ಲ, ಇವ್ ನೋಡೋ ಇರೋ ರಭಸ ನೋಡಿದ್ರೆ ಸೀದಾ ಮನೆ ತಲುಪಿರ್ತಾನೆ ಅನ್ಸುತ್ತೆ. ಆದ್ರೆ ಮನೆ ಈ ಕಡೆ ಇದೆಯಾ? ಇಲ್ಲ, ಮನೆ ಈ ಕಡೆ ಇರೋದಲ್ವಾ? ಏನೋ ಕೂಗ್ತೈತೆ. ವಾಸ್ತು ಪ್ರಕಾರ ನಾನು ಬಲಗಡೆಗೆ ಹೋಗ್ಬೇಕು.